ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಸನ್ಮಾನನೀಯ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಶಾಸಕರಾದಂಥ ಮೇಟಿಯವರ ಹಸ್ತದಲ್ಲಿ, ಅವರ ನೇತೃತ್ವದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನತಕ್ಕಂಥ ಇದೇ ಸ್ಥಳದಲ್ಲಿ ಹೇಳಿದ್ವಿ. ಆ ದಿಶೆಯಲ್ಲಿ ಬಹಳಷ್ಟು ಮುಂದುವರೆದವು ಕೂಡ. ನಮಗೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, SP ಅವರು ಕಳಿಸಿಲ್ಲ ನನಗೆ ಮತ್ತು ನಮ್ಮ MP ಗದ್ದಿಗೌಡರು. ಅವರು ಹೇಳಿದರು ಅವರಿಬ್ಬರು ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಇನ್ನೂ ಸರಿಪಡಿಸ್ಕೋಬೇಕಾಗಿದೆ, ಇನ್ನೂ ಪರ್ಮಿಷನ್ಗಳು ಬೇಕಾಗಿವೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಹೀಗಾಗಿ ಅದನ್ನು ಸರಿಪಡಿಸಬೇಕು ಅಂತ ನಮಗೂ ಹೇಳಿದರು. ನಾವು ಕೇಳಿದ್ವಿ, ಏನು ಸರಿಪಡಿಸ್ಬೇಕು ಅಂತಂದ್ರೆ ನೀವು ಹೇಳಿದ ಹಾಗೆ ಎಲ್ಲ ಪರ್ಮಿಷನ್ಗಳು ತೊಗೊಂಡ್ವಿ, ನಿಮಗೂ ಗೊತ್ತು. ಅವರು ಮಾತಾಡ್ತಾ ಹೇಳಿದರು, ಸುಪ್ರೀಂ ಕೋರ್ಟದ ಒಂದು ಹೊಸ ಆದೇಶ ಇದೆ, ಇಂಥದ್ದು ಸಾರ್ವಜನಿಕವಾಗಿ ಕೂಡಿಸುವಾಗ ಸರ್ಕಾರದ ಅನುಮತಿಯೂ ಕೂಡ ಬೇಕು. ನೀವು ತೆಗೆದುಕೊಂಡದ್ದು ಅನುಮತಿಗಳು ಬಾಗಲಕೋಟೆ ನಗರಸಭೆ ಮಟ್ಟದಲ್ಲಿ ತಗೊಂಡಿರಿ ಮತ್ತು ಜಿಲ್ಲಾ ಆಡಳಿತದ ಮಧ್ಯದಲ್ಲಿ ತಗೊಂಡ್ರಿ. ಆದರೆ ಇದಕ್ಕೆ ಸರ್ಕಾರದ ಅನುಮತಿಯೂ ಕೂಡ ಬೇಕು, ಹೊಸದಾಗಿ ಇದು ಆಗಿದೆ. ನಾವು ಕೇಳಿದ್ವಿ, ಹಾಗಾದರೆ ಭಾಳಷ್ಟು ಪ್ರತಿಭೆಗಳು ಕೂತವಲ್ಲ ಅಂತ. ಆದರೆ ಅದಕ್ಕೆ ಅವರಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಅವರು ಹೇಳಿದಾರಲ್ಲ, ಅವರು ಹೇಳಿದ್ದ ತಾರೀಕಿಗೆ ಫಿಕ್ಸ್ ಮಾಡಿದ್ವಿ ನಾವು. ಆ ವಿಡಿಯೋ ಎಲ್ಲರೂ ನೋಡಿದಿರಿ. ನಾನು 26ನೇ ತಾರೀಕಿಗೆ ಬರಬೇಕು ಅಂತ ಆಹ್ವಾನ ಮಾಡಿದಾಗೆಲ್ಲ 26ಕ್ಕೆ ಬರೋಕ್ಕಾಗಲ್ಲ, 25ನೇ ತಾರೀಕಿಗೆ ಬರ್ತೀವಿ ಅಂತ ಅವ್ರು ಒಪ್ಕೊಂಡ್ರು. ಮತ್ತು ಅವತ್ತೇ ಅವ್ರು ಹೇಳಬೇಕಾಗಿತ್ತು. ಅದ ನಂತರ ಮತ್ತೆ ಬೇಕಾದಷ್ಟು ಸರ್ತಿ ನಾವು ಕೂಡಿದ್ವಿ. ದೇವರಾಜ ಅವರ ಕಾರ್ಯಕ್ರಮದಲ್ಲಿ ಶಾಸಕರ ಮಧ್ಯದಲ್ಲಿ 1 ತಾಸು ಕುಂತೆ. ಅವತ್ತು ಅವರು ಏನೂ ಮಾತಾಡಲಿಲ್ಲ ನಮಗೆ. ಅಲ್ಲರಿ ನಮ್ಮ ಮುಂದೆ ಅವರು ಹೇಳಿದ್ದಾರೆ. ನಾನು ಹೇಳಿದೆ, ಇದು ಪ್ರತಿಷ್ಠೆಯ ವಿಷಯ ಮಾಡಿಕೊಳ್ಳೋಂಗಿಲ್ಲ ನಾವು. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಜಗಜ್ಯೋತಿ ಬಸವಣ್ಣನವರ ಈ ಮೂರ್ತಿ ಪ್ರತಿಷ್ಠಾಪನೆ ಇದು ಪ್ರತಿಷ್ಠೆಯ ವಿಷಯ ಅಂತ ನಾವು ಮಾಡಿಲ್ಲ. ಯಾರಾದರೂ ಕೂಡಿಸಿ ಸರ್ಕಾರದಿಂದ ಕುಂತರೆ ಭಾಳ ಗೌರವ ಅಂತ ನಾವಾಗಿ ಹೇಳಿದ್ವಿ. ಈ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸನ್ಮಾನನೀಯ ನಮ್ಮ ಹಿಂದಿನ ಶಾಸಕರಾದಂಥ ಇವರೇಣ್ಣ ಚರಂತಿಮಠ ಅವರು ಹೇಳಿದರು, ಇದು ನಮಗೆ ಪ್ರತಿಷ್ಠೆಯ ವಿಷಯ ಅಲ್ಲ.